108 ವರ್ಷದ ಒಂದು ಭಾವನೆ, ಒಂದು ಸಂಬಂಧ, ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸ್ಯಾಂಡಲ್ ಸೋಪ್ ರಾಯಭಾರಿ. ಯಾಕೆ ಅವರನ್ನ ಮಾಡಿದ್ರು, ಇದು ಎಷ್ಟು ಸರಿ, ನಮ್ಮ ಕನ್ನಡ ನಟಿಯರು ಯಾರು ಇರ್ಲಿಲ್ವಾ, ಈ ರೀತಿಯಾಗಿ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಿರ್ಮಾಪಕರು ಜೊತೆಗೆ ಬಿಜೆಪಿ ಶಾಸಕರು, RR ನಗರ ವಿಧಾನಸಭಾ ಕ್ಷೇತ್ರ ಮುನಿರತ್ನ ಅವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಎಷ್ಟು ಸರಿ ಅನ್ನುವಂಥದ್ದು ಈ ವಿಚಾರ? ಬಿಕಾಸ್ ನಮ್ಮ ಕನ್ನಡದಲ್ಲಿ ಯಾವ ನಟಿಯರು ಇರಲಿಲ್ವಾ? ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ, ಇವ್ರನ್ನೆಲ್ಲ ಅಪ್ರೋಚ್ ಮಾಡ್ಬೋದಿತ್ತಲ್ವಾ? ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ರಾಯಭಾರಿಯಾಗಿ ಸೆಲೆಕ್ಟ್ ಮಾಡಿರುವಂಥದ್ದು ತಮನ್ನಾ ಅವರನ್ನ ಎಷ್ಟು ಸರಿ? ತಮನ್ನಾ ಅವ್ರನ್ನ ರಾಯಭಾರಿಯಾಗಿ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇವತ್ತು ತಮನ್ನಾಕ್ಕಿಂತ ಭಾಳ ಪ್ರಭಾವಶಾಲಿಯಾಗಿದ್ದವರು ಈಗ ಇತ್ತೀಚೆಗೆ ಯಾಕೋ ಸ್ವಲ್ಪ ಅವರು ಕಡಿಮೆ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಅತ್ಯವಶ್ಯಕವಾಗಿದೆ ಇವತ್ತು ತಮನ್ನಾ ರಾಯಭಾರಿಯಾಗಿ. ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ಅವರ ಅವಶ್ಯಕತೆ ಏನೂ ಇಲ್ಲ. ಕಾರಣ, ಮೈಸೂರು ಸಂಸ್ಥಾನ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂಥ ಮಹನೀಯರು ಸ್ಥಾಪನೆ ಮಾಡಿರ್ತಕ್ಕಂಥ ಆ ಒಂದು ಮೈಸೂರು ಸ್ಯಾಂಡಲ್ ಸೋಪ್ನ ಇವರಿಂದ ಪ್ರಚಾರ ಪಡಿಬೇಕು ಅನ್ನೋದು ಏನಿಲ್ಲ. ಮೈಸೂರು ಸ್ಯಾಂಡಲ್ ಪ್ರಪಂಚಾದ್ಯಂತ ಇದೆ. 108 ವರ್ಷದಿಂದ ಇವರು ಏನಾಗಿತ್ತು, ಎಲ್ಲಿದ್ದರು ಇವರೆಲ್ಲ? ಮೈಸೂರು ಸ್ಯಾಂಡಲ್ಗೆ ಇವ್ರ ಅವಶ್ಯಕತೆ ಇದೆಯಾ? ಏನಾದರೂ ತಮನ್ನಾ ಇವತ್ತು ನಿಜವಾಗಲೂ ಈ ಮಟ್ಟಕ್ಕೆ ಏನಾದ್ರು ಒಂದು ಸ್ಕಿನ್ ಟೋನ್ನ ಮೇಂಟೈನ್ ಮಾಡಿದ್ರೆ ಅದು ಮೈಸೂರು ಸ್ಯಾಂಡಲಿಂದನೇ ಹೊರತು ಅದನ್ನು 6 ಕೋಟಿ 6.5 ಕೋಟಿ ಕರ್ಕೊಂಬರೋಂಥದ್ದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅವ್ರು ಇರೋದೇ ಈ ಸೋಪಿಂದ. ಅವ್ರ ತಾಯಿನೂ ಇದೇ ಸೋಪ್ ಹಾಕ್ತಾ ಇದ್ದಿದ್ದು. ಅವ್ರ ತಾಯಿ ಈ ಸೋಪ್ ಹಾಕಿದ್ದಕ್ಕೇ ಆ ಮಗಳು ಇದೇ ಸೋಪ್ ಹಾಕ್ತಾ ಇರೋದು. ದುಡ್ಡು ಕೊಟ್ಟು ರಾಯಭಾರಿ ಮಾಡೋಂಥದ್ದು ಏನಿರಲಿಲ್ಲ. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದೇ ಒಂದು ಫೋಟೋ ಹಾಕಿದ್ರು. ಇದಕ್ಕಿಂತ ಹೆಚ್ಚು ತೂಕ, ಇದಕ್ಕಿಂತ ಹೆಚ್ಚು ಗೌರವ ಮೈಸೂರು ಸ್ಯಾಂಡಲ್. ಅದನ್ನು ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತೊಮ್ಮೆ ನಾವು ನೆನೆಸ್ಕೊಳ್ಬೇಕಾಗಿರೋದು ಆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನೆನೆಸ್ಕೋಬೇಕು. ಇವೆಲ್ಲ ಅವ್ರನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಚಿಹ್ನೆಯ ರಾಯಭಾರಿಯಾಗಿ ಅವ್ರನ್ನ ಬಳಸ್ಕೊಳ್ಳೋದು ಭಾಳ ಉತ್ತಮವಾಗಿರುತ್ತೆ. ಸರ್, ನಿಮ್ಮ ಅನಿಸಿಕೆ ಯಾಕಾಗಿ ಸೆಲೆಕ್ಟ್ ಮಾಡಿರ್ಬೋದು ಅಂತ? ಬಿಕಾಸ್ ಫಾಲೋವರ್ಸ್ನ ನೋಡ್ತಾ ಹೋಗೋದಾದ್ರೆ ರಶ್ಮಿಕಾ ಮಂದಣ್ಣ ಅವ್ರಿಗೆ ಯಾವ ಸ್ಟಾರ್ ಹೀರೋಗೂ ಇಲ್ಲ, ಅಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಯಾಕೆ ಆ ಕಡೆ ಹೋಗ್ಲಿಲ್ಲ? ಇವ್ರನ್ನೇ ಸೆಲೆಕ್ಟ್ ಮಾಡೋದಕ್ಕೆ ಏನಾದರೂ ರೀಸನ್ ಉಂಟಾ? MB ಪಾಟೀಲ್ ಅವರ ಈ ನಿರ್ಧಾರದ ಬಗ್ಗೆ ನೀವ್ ಏನ್ ಹೇಳ್ತೀರಾ? ನೋಡಮ್ಮ, ಮೈಸೂರು ಸ್ಯಾಂಡಲ್ಗೆ ಯಾವ ರಶ್ಮಿಕಾನ ಅವಶ್ಯಕತೆ ಇಲ್ಲ, ಯಾರು ರಮ್ಯಾನ ಅವಶ್ಯಕತೆ ಇಲ್ಲ, ಇನ್ಯಾರನ್ನ ಹೇಳಿದ್ ನೀವು? ಶ್ರೀಲೀಲಾನೂ ಅವಶ್ಯಕತೆ ಇಲ್ಲ. ಮೈಸೂರು ಸ್ಯಾಂಡಲ್ ಇವರು ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸು ಇದಕ್ಕಿಂತ ಎತ್ತರವಾಗಿ ಬೆಳೆದಿರೋಂಥ ಒಂದು ಸಂಸ್ಥೆ. ಇವರಿಂದ ಸಂಸ್ಥೆನ ಬೆಳೆಸಬೇಕಾಗಿರೋದು ಮೂರ್ಖತನ. ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ಇದು ದೊಡ್ಡ ಮೂರ್ಖತನ. ಇವ್ರನ್ನ ಇಟ್ಕೊಂಡು ಮೈಸೂರು ಸ್ಯಾಂಡಲ್ ಬೆಳೆಸಬೇಕಾಗಿಲ್ಲ, ಬೆಳೆದಾಗೋಗಿದೆ. ಇಂಥವ್ರಿಂದ ಇಷ್ಟು ಕೀಳು ಮಟ್ಟಕ್ಕೆ ಇನ್ನೊಬ್ಬರನ್ನ ಕರ್ಕೊಂಬಂದು ಮೈಸೂರು ಸ್ಯಾಂಡಲ್ನ ಬೆಳೆಸೋವಂಥದ್ದು, ಅದಕ್ಕಿಂತ ಕೀಳು ಮಟ್ಟ ಇನ್ನೊಂದಿಲ್ಲ. ನಮಸ್ಕಾರ ಅಂತ ಕನ್ನಡದಲ್ಲಿ ಒಂದು ಮಾತು ಹೇಳಿದ್ದಕ್ಕೇನೆ 6.5 ಕೋಟಿ ಕೊಟ್ಟಿದ್ದಾರೆ. ದಿನನಿತ್ಯ ಕನ್ನಡ ಮಾತಾಡೋರ್ಗೆ ಕೇಳಮ್ಮ, ನಿಜವಾದ ಜ್ಞಾನ ಇರೋರು ಮೈಸೂರು ಸ್ಯಾಂಡಲ್ ಕರ್ಕೊಂಬಂದಿದ್ದಾರಲ್ಲ, ಅವಿವೇಕತನ ಇದು.